ಮಹಾತ್ಮ ಗಾಂಧೀಜಿಯವರೇನೋ ಇವತ್ತು ಬದುಕಿದ್ರೆ ಅವರು ಕೂಡ ಶ್ರೀರಾಮನ ಭಕ್ತರಿದ್ದರು, ಅವರು ಕೂಡ ಶ್ರೀರಾಮನ ದಾರಿಯಲ್ಲಿ ನಡೆಯೋರಿದ್ದರು. ಅವರು ಇವತ್ತೇನಾದ್ರು ಬದುಕಿದ್ದಿದ್ರೆ ಅವರೇ ಹೇಳ್ತಿದ್ರು ರಾಮನ ಹೆಸರು ಇಡಿ ಅಂತೇಳಿ. ಇವತ್ತು ಕಾಂಗ್ರೆಸ್ ಅವರು ಇಂದಿರಾ ಗಾಂಧೀಜಿ, ರಾಜೀವ್ ಗಾಂಧೀಜಿ ಅಂತೇಳಿ ಸುಮಾರು 200-300 ಇನ್ಸ್ಟಿಟ್ಯೂಟ್ಗಳ ಹೆಸರಿಟ್ಕೊಂಡಿದ್ದಾರೆ. ಮಹಾತ್ಮ ಗಾಂಧೀಜಿ ಕೂಡ ಇದು 1980ರಿಂದ ಬರ್ತಿರೋದು ಈ ಯೋಜನೆ. ಇದು ಅವರು ಯಾವಾಗ ಇಟ್ಟಿದ್ದು 2005ರಲ್ಲಿ. 2005ರಲ್ಲಿ ಅವರ ಗಾಂಧೀಜಿಯವರ ಬಗ್ಗೆ ಅಷ್ಟು ಕಾಳಜಿ ಇದ್ದಿದ್ರೆ ಅವರು ಶುರುವಾದಿಂದ ಇಡ್ತಿದ್ರು, ಮುಂಚೆಯಿಂದ ಇಡ್ತಿದ್ರು. ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ 2005ರಲ್ಲಿ ಇಟ್ಟು ಇವತ್ತು ಈ ರೀತಿಯ ಏನು ಅವ್ಯವಹಾರ ಆಗ್ತಾ ಇದೆ, ಅದರಿಂದ ಅವರು ವಂಚಿತ ಆಗ್ತಿದ್ದಾರೆ ಏನೋ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ನಾಳೆ ಏನೋ ಸಿಗ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. ಈಗೆಲ್ಲ ಭಾಳ ಟೈಟ್ ಆಗಿ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗಲಿ ಅಂತೇನು ಮಾಡಿರೋ ಯೋಜನೆಗೆ ಈ ರೀತಿಯ ಅಲ್ಲ ಸಲ್ಲದ ವಿಷಯ ತಗೊಂಬಂದು ವಿರೋಧ ಮಾಡ್ತಿದ್ದಾರೆ. ಹಾಗಾಗಿ ನಿನ್ನೆ ಸದನದಲ್ಲಿ ನಾವು ಕೇಳಿದ್ದು, ಆ ಕಾಯ್ದೆಯ ಕಾಪಿ ತಮ್ಮ ಕೈಲಿ ಇಟ್ಕೊಳ್ಳಿ, ಆ ಕಾಯ್ದೆ ಒಳಗಡೆ ಅಂಡರ್ಲೈನ್ ಮಾಡಿಕೊಂಡು ತಾವು ಹೇಳಿ ಯಾವುದು ಈ ಜನರಿಗೆ ವಿರೋಧ ಇದೆ. ಅದನ್ನು ಬಿಟ್ಟು ಅವ್ರು ಹೇಳ್ತಿರೋದು ಜನರ ಅವರೇ ತೀರ್ಮಾನ ಮಾಡಿದ್ರನ್ನ ಕಸ್ಕೊಂಡ್ರು, ಜನರ ಕೆಲಸಗಳು ಕಸ್ಕೊಂಡ್ರು, 2 ತಿಂಗಳ ನಿರುದ್ಯೋಗಿಯಾಗಿ ಮಾಡ್ತಾರೆ. ಅಲ್ಲ ಸ್ವಾಮಿ, ಇದ್ದಿದ್ದೇ 1 ವರ್ಷದಾಗ ಒಂದೇ 100 ದಿನಗಳು, ಆ 100 ದಿನಗಳು 125 ದಿನ ಆಗಿದೆ. ಈಗ ಕಡಿಮೆ ಆಗಿಲ್ಲ. ವಾರಕ್ಕೆ 1 ಟೈಮ್ ಪೇಮೆಂಟ್ ಮಾಡಲೇಬೇಕು. ಡಿಲೇ ಆದರೆ ಅದರ ಜೊತೆಯಲ್ಲಿ ಇಂಟ್ರೆಸ್ಟ್ ಹಾಕಿ ಕೊಡಬೇಕು. ಇವ್ರಿಗೆ ಸಮಸ್ಯೆ ಬಂದಿರೋದು ಇವತ್ತು ಕಾಂಗ್ರೆಸ್ ಖಜಾನೆ ಖಾಲಿಯಾಗಿದೆ. 40% ಹೆಂಗೆ ಜೋಡಿಸ್ಕೊಡೋದು ಅನ್ನೋದೊಂದು ತಲೆನೋವಿಂದ ಈ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಿದ್ದಾರೆ, ಮತ್ತು ಬೇರೆ ಏನಿಲ್ಲ.